ಏನೆಲ್ಲ ಒಂದಕ್ಕೊಂದು ಬೆಲೆ ಏರಿಸ್ತಾನೆ ಇದ್ರಿ, ಹೆಂಗೆ ಜೀವನ ಮಾಡೋದು, ಏನು ವ್ಯಾಪಾರ ಮಾಡೋದು? ಇವಾಗಳು ವ್ಯಾಪಾರದಲ್ಲಿ ಇವಾಗಳು ಜೀವನದಲ್ಲಿ ಈ ಥರ ಬೆಲೆಗಳು ಮಾಡಿದ್ರೆ ಬದುಕೋಕ್ಕೆ ಕಷ್ಟ ಆಗುತ್ತೆ, ಜೀವನ ಮಾಡೋದೇ ಕಷ್ಟ ಆಗುತ್ತೆ. ಅವರೊಂದು 10 ರೂಪಾಯಿ ಜಾಸ್ತಿ ಮಾಡ್ತಾರೆ, ಆಮೇಲೆ ನಾವೆಲ್ಲ ಸ್ಟ್ರೈಕ್ ಮಾಡಿದಾಗ ಕೇಳಿದಾಗ 2 ರೂಪಾಯಿ ಕಮ್ಮಿ ಮಾಡ್ತಾರೆ, 8 ರೂಪಾಯಿ ಹಿಂಗೆ ಇರ್ತೈತೆ. ಅದು ಕುಡಿಯೋ ನೀರಿಗೆ ನಮ್ಗೆ ನಮ್ಮಂಥವ್ರಿಗೆ ದುಡ್ಕೊಂಡು ತಿನ್ನೋದೇ ಒಂದು ಕಷ್ಟ ಆಗತ್ತೆ. ಇಲ್ಲಿ ವ್ಯಾಪಾರಗಳು ಮಾಡ್ಕೊಂಡು ಒಂದೊಂದು ಪೈಸಾ ಕಟ್ಟಿದ್ರು ಎಷ್ಟಾಗೋಯ್ತು, ಒಂದೊಂದು ಪೈಸಾ ಆದ್ರೂ ಎಷ್ಟೋ ಕೋಟಿ ದುಡ್ಡು ಆಗೋಯ್ತಲ್ಲಪ್ಪ. ನೀರಿನ ಬೆಲೆ ಜಾಸ್ತಿ ಆಗೈತೆ, ಅದೊಂದು ಒಂದು ಐಟಮಲ್ಲಿ ಕಮ್ಮಿ ಕೊಟ್ರೆ ಇದು ಒಂದ್ರಾಗ ಹೇಳ್ಕೊಳ್ತಾ ಇದ್ದೀರಾ. ಲಾಸ್ಟಿಗೆ ನಾವು ನೆಲದ ಮೇಲೆ ಓಡಾಡೋಕ್ಕೆ ಕುತ್ಕೊಳ್ಳೋಕ್ಕೂ ಅದಕ್ಕೂ ಟ್ಯಾಕ್ಸ್ ಕಟ್ಟರು ಅಂತ ಹೇಳ್ತಾರೆ. ಈಗ ಕಾಂಗ್ರೆಸ್ ಸರ್ಕಾರ ಸಡನ್ ಆಗಿ ಎಲ್ಲ ಬೆಲೆಗಳನ್ನ ಕೂಡ ಜಾಸ್ತಿ ಮಾಡ್ತಾ ಹೋಗ್ತಾನೆ ಇದೆ. ಈಗ ಸಡನ್ ಆಗಿ ಕುಡಿಯೋ ನೀರಿನ ಬೆಲೆ ಕೂಡ ಜಾಸ್ತಿ ಮಾಡ್ತಾ ಇದೆ. ಏನು ಅನ್ಸುತ್ತೆ ಫಸ್ಟ್ ಆಫ್ ಆಲ್ ಇದ್ರ ಬಗ್ಗೆ? ಏನೆಲ್ಲ ಒಂದಕ್ಕೊಂದು ಬೆಲೆ ಏರಿಸ್ತಾನೆ ಇದ್ರಿ, ಹೆಂಗೆ ಜೀವನ ಮಾಡೋದು, ಏನು ವ್ಯಾಪಾರ ಮಾಡ್ಬಿಡೋದು? ಇವಾಗಳು ವ್ಯಾಪಾರದಲ್ಲಿ ಇವಾಗಳು ಜೀವನದಲ್ಲಿ ಈ ಥರ ಬೆಲೆಗಳು ಮಾಡಿದ್ರೆ ಬದುಕೋಕ್ಕೆ ಕಷ್ಟ ಆಗುತ್ತೆ, ಜೀವನ ಮಾಡೋದೇ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ನೀರಿನ ಬೆಲೆ ಜಾಸ್ತಿ, ಎಲ್ಲ ಒಂದು ತಿನ್ನೋದ್ರ ಮೇಲೆ, ಒಂದು ಹಾಲಿನ ಮೇಲೆ, ಎಲ್ಲದ್ರ ಮೇಲೆ ಒಂದೊಂದು ಜಾಸ್ತಿ ಏರಿಸ್ತಾನೆ ಇದ್ರೆ ಹೆಂಗೆ ನಾವು ಜೀವನ ಮಾಡೋದು, ಏನು ಇದು ಮಾಡೋದು? ಅವರೊಂದು 10 ರೂಪಾಯಿ ಜಾಸ್ತಿ ಮಾಡ್ತಾರೆ, ಆಮೇಲೆ ನಾವೆಲ್ಲ ಸ್ಟ್ರೈಕ್ ಮಾಡಿದಾಗ ಕೇಳಿದಾಗ 2 ರೂಪಾಯಿ ಕಮ್ಮಿ ಮಾಡ್ತಾರೆ, 8 ರೂಪಾಯಿ ಹಿಂಗೆ ಇರ್ತೈತೆ. ಅದು 2 ರೂಪಾಯಿ 10 ರೂಪಾಯಿ ಅವ್ರು ಜಾಸ್ತಿ ಮಾಡ್ರೆ ಕಮ್ಮಿ ಮಾಡೋ ಅಂತಾಗ 1 ರೂಪಾಯಿ 8 ಆಣೆ ಕಮ್ಮಿ ಮಾಡ್ತಾರೆ. ಆಗ ಎಷ್ಟು 8 ರೂಪಾಯಿ ಜಾಸ್ತಿ ಆಗ್ತೈತೆ. ಅವ್ರು ಏನು ಕಮ್ಮಿ ಮಾಡ್ತಾರೆ? ಇದನ್ನ ಜಾಸ್ತಿ ಮಾಡೋದು ಮಾಡಿಬಿಡ್ತಾರೆ. ಆಮೇಲೆ ಕಮ್ಮಿ ಮಾಡುವಂತ ಎಲ್ಲ ನಾವೆಲ್ಲ ಪ್ರಜೆಗಳು ಜನಗಳ ಕೇಳಿದಾಗ 50 ಪೈಸಾ ಇಲ್ಲ 1 ರೂಪಾಯಿ ಕಮ್ಮಿ ಮಾಡ್ತಾರೆ. ಅದಕ್ಕೆ ಮುಂಚೆ ಸಡನ್ ಆಗಿ ಈ ರೀತಿ ಗ್ಯಾರಂಟಿಗಳನ್ನ ಕೊಟ್ಟಿದೆ, ಎಲ್ಲಾನು ಓಕೆ. ಈಗ ಕುಡಿಯೋ ನೀರಿನ ಬೆಲೆ ಕೂಡ ಜಾಸ್ತಿ ಮಾಡಿದ್ರೆ ಹೇಗೆ ಹೋಗ್ತಾ ಇದ್ರೆ ಇನ್ನು ಮುಂದೆ ಜನ ಹೆಂಗ್ ಬದುಕ್ತಾರೆ ಅನ್ನೋದಿಲ್ಲ ಪ್ರಶ್ನೆ. ಕಷ್ಟ ಆಯ್ತಪ್ಪ, ಮುಂದೆ ಜನ ಬದುಕೋದಕ್ಕೆಲ್ಲ ಕಷ್ಟ ಐತೆ. ಕುಡಿಯೋ ನೀರಿಗೆ ನಮ್ಗೆ ನಮ್ಮಂತವ್ರಿಗೆ ದುಡ್ಕೊಂಡು ತಿನ್ನೋದೇ ಒಂದು ಕಷ್ಟ ಆಗತ್ತೆ ಇಲ್ಲಿ ವ್ಯಾಪಾರಗಳು ಮಾಡ್ಕೊಂಡು. ಅಂಥದ್ರಲ್ಲಿ ನೀರಿನ ಬೆಲೆನೂ ಏರ್ಸ್ಕೊಂಡು ಇದು ಮಾಡ್ರಿ, ನೀರಿನ ಬೆಲೆ ಇದು ಮಾಡ್ಕೊಂಡ್ರೆ ಅದಕ್ಕೆ ಎಲ್ಲಿಂದ ತರೋದು ನಾವು ದುಡ್ಡನ್ನ? ಅದಕ್ಕೆ ಬೇಸಿಗೆ ಬರ್ತಾ ಇದೆ ನೆಕ್ಸ್ಟ್. ಅಯ್ಯೋ ಅದಕ್ಕೆ ಬೇಜಾರಾಗ್ತೈತೆ. ಏನು ಮಾಡ್ತಾರಪ್ಪ ಇದೆಲ್ಲ ಇಷ್ಟ ಆಗ್ತಾ ಇಲ್ಲ. ನೀರು ಬೆಲೆ ಅದು ಜಾಸ್ತಿ ಮಾಡ್ತಾರದಲ್ಲ ಇಷ್ಟ ಆಗ್ತಾ ಇಲ್ಲಪ್ಪ. ಇವನ್ ಡಿ ಕೆ ಶಿವಕುಮಾರ್ ಕೂಡ ಹೇಳ್ತಾರೆ, ಎಲ್ಲರೂ ಕೂಡ ಒಂದೊಂದು ಪೈಸೆಯನ್ನ ಕಟ್ಟಲೇಬೇಕು ಸರ್ಕಾರಕ್ಕೆ. ನಾವು ಅಲ್ಲಿ ವರ್ಷಕ್ಕೆ ಈ ಒಂದು ಜಲಮಂಡಳಿಗೆ ವರ್ಷಕ್ಕೆ 1,000 ಕೋಟಿಯಷ್ಟು ನಷ್ಟ ಆಗ್ತಿದೆ ಅಂತಿದ್ದಾರೆ. ಆ ಒಂದು ರೀಸನ್ ಇಂದ ಎಲ್ಲರ ಹತ್ರ ಕೂಡ ಒಂದೊಂದು ಪೈಸೆ ಆದ್ರೂ ಸರ್ಕಾರಕ್ಕೆ ಕಟ್ಟಲೇಬೇಕು ಅನ್ನೋ ಮಾತನ್ನ ಹೇಳಿದ್ದಾರೆ. ಒಂದೊಂದು ಪೈಸಾ ಕಟ್ಟಿದ್ರು ಎಷ್ಟಾಗೋಯ್ತು, ಒಂದೊಂದು ಪೈಸಾ ಆದ್ರೂ ಎಷ್ಟೋ ಕೋಟಿ ದುಡ್ಡು ಆಗೋಯ್ತಲ್ಲಪ್ಪ. ಎಷ್ಟೋ ಕೋಟಿ ದುಡ್ಡು ಆಗೈತಿ. ನೀವು ಕೊಡೋದೊಂದು ಇದಕ್ಕೆ ಒಂದು ನೀರಿನ ಬೆಲೆ ಏರಿಸಿರೋದಕ್ಕೆ ಅದ್ರ ಒಂದೊಂದು ಪೈಸಾ ಆದ್ರೆ ನಮಗೆ ಎಷ್ಟೋ ಕೋಟಿ ದುಡ್ಡು ನೀವೇ ಇದು ಮಾಡ್ಕೊಳ್ತಾ ಇರಿ. ಎಲ್ಲಿಂದ ಮಾಡೋದು? ನಮಗೆ ಕಮ್ಮಿಯಲ್ಲಿತೆ ಅದ್ರಾಗ ಬರೋದು ಇದ್ರಾಗೆ ಹೋಯ್ತಲ್ಲ, ಇನ್ನಿಲ್ಲದೆ 1 ರೂಪಾಯಿ ಕಳ್ಸೋಕೆ 1 ಪೈಸಾ ಹಾಕೋದ್ರೂ ನೀರಿನ ಬೆಲೆ ಜಾಸ್ತಿ ಆಗೈತೆ. ಒಂದು ಐಟಮಲ್ಲಿ ಕಮ್ಮಿ ಕೊಟ್ರೆ ಇದು ಒಂದ್ರಾಗ ಹೇಳ್ಕೊಳ್ತಾ ಇದ್ದೀರಾ. ನೆಲ್ ಕಮ್ಮಿ ಐತೆ ಅದ್ರಾಗೆ. ಏನು ಅವ್ರು ಏನು ಇಷ್ಟ ಬಂದಂಗೆ ಏನೇನೋ ಮಾಡ್ತಾ ಇರ್ತಾರೆ. ನಮ್ಗೆ ಏನು ಕೇಳೋದು ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಅವ್ರು ಇಷ್ಟ ಬಂದಂಗೆ ಅದಕ್ಕೆ ಮಾಡ್ತಾರೆ. ಎಲ್ಲ ಒಂದೊಂದಕ್ಕೆ ಎಳ್ಕೊಂಡು ಬರ್ತಾ ಇರ್ತಾರೆ. ಅದಕ್ಕೆ ಟ್ಯಾಕ್ಸು, ಇದಕ್ಕೆ ಟ್ಯಾಕ್ಸು ಅಂತ ಇರ್ತಾರೆ. ಲಾಸ್ಟಿಗೆ ನಾವು ನೆಲದ ಮೇಲೆ ಓಡಾಡೋಕ್ಕೆ ಕುತ್ಕೊಳ್ಳೋಕ್ಕೂ ಅದಕ್ಕೂ ಟ್ಯಾಕ್ಸ್ ಕಟ್ಟರು ಅಂತ ಹೇಳ್ತಾರೆ. ಅದಕ್ಕೆ ಮಾಡ್ತಾರೆ. ಹೌದು, ಮತ್ತೀಗ ಇರೋದ್ರಲ್ಲಿ ಜೀವನ ಮಾಡ್ಕೊಳೋದ್ರಲ್ಲೇ ಬಿಟ್ಟರೆ ಸಾಕು. ಇರೋದ್ರಲ್ಲಿ ಕಮ್ಮಿ ವ್ಯವಸ್ಥೆ ಮಾಡ್ಕೊಂಡು ಕಮ್ಮಿ ಬೆಲೆ ಇದು ಮಾಡ್ಕೊಂಡಿದ್ರೆ ಅದ್ರಾಗೆ ಜೀವನ ಮಾಡ್ಕೊಂಡು ಹೋಗ್ತಾರೆ. ನೀವು ಎಲ್ಲಾದ್ರಾಗ ಕಮ್ಮಿ ಮಾಡ್ಕೊಂಡು ಇದ್ರಾಗೆ ಎಳ್ಕೊಂಡು ಹೋಗ್ತಾರೆ. ನಮ್ಗೇನು ಜೀವನ ಮಾಡ್ಕೊಳಕ್ಕೆ ಹೋಗ್ತಾರೆ? ಏನು ಹೇಳೋಕ್ಕೆ ಇದೆಲ್ಲ ಮಾಡೋದು ಏನು ಏರಿಕೆ ಮಾಡೋದೆಲ್ಲ ಇಷ್ಟ ಆಗ್ತಾಯಿಲ್ಲ. ನೀರಿನ ಬೆಲೆ ಏರಿಸೋದು, ಹಾಲಿನ ಬೆಲೆ ಏರಿಸೋದು, ಎಲ್ಲದ್ರಾಗೂ ಏರಿಸೋದು ಬೇಡ. ನೀವು ಫ್ರೀ ಕೊಡೋದು ಬೇಡ, ನಮ್ಗೆ ದುಡ್ಕೊಂಡು ತಿನ್ನೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟು ಇದು ಮಾಡಿಕೊಟ್ರೆ ಸಾಕು. ಅಲ್ಲಿ ನೀವು 1-2 ಫ್ರೀ ಕೊಡೋದ್ರಲ್ಲಿ ಇಲ್ಲಿ 4,000 ಹೋಯ್ತೈತೆ ಎಳ್ಕೊಂಡು. ಇಲ್ಲಿ 1 ಡಬಲ್ ಹೋಗ್ತೈತೆ ಖರ್ಚಿಲ್ಲಿ. ಅದಕ್ಕೋಸ್ಕರನೇ ಏನು ಫ್ರೀ ಕೊಡೋದು ಬೇಡ, ಇರೋದ್ರಲ್ಲೇ ಮೇಂಟೆನೆನ್ಸ್ ಮಾಡ್ಕೊಳೋದ್ರೆ ಸಾಕು ಜನಗಳಿಗೆ. ಆ ಒಂದು ಗ್ಯಾಸ್ ತಂದು ಸ್ವಲ್ಪ ಕಮ್ಮಿ ಮಾಡೋದು, ಕರೆಂಟ್ ಬಿಲ್ದು ಕಮ್ಮಿ ಮಾಡೋದು, ಬಸ್ದು ಕಮ್ಮಿ ಮಾಡೋದು, ನೀರ್ದು ಕಮ್ಮಿ ಮಾಡೋದು, ಅದರಲ್ಲೇ ವ್ಯವಸ್ಥೆ ಮಾಡಿದ್ರೆ ಜೀವನ ಮನುಷ್ಯರಿಗೆ ಅಷ್ಟೇ ಸಂತೋಷ. ಅದೇ ನಿಮ್ದು. ಈಗ ಸರ್ಕಾರ ಗ್ಯಾರಂಟಿಗಳನ್ನ ಕೊಟ್ಟಿದೆ. ಸೊ ಕರೆಂಟ್ ಬಿಲ್ನ ಶಕ್ತಿಯನ್ನು, ಈ ಒಂದು ವಿದ್ಯುತ್ ಶಕ್ತಿ ಅನ್ನೋ ಒಂದು ಯೋಜನೆಯಲ್ಲಿ ಏನಿದೆ ಸೊ ಫ್ರೀ ಕೊಡ್ತು. ಬಟ್ ತುಂಬಾ ಜನರಿಗೆ ಏಕ್ದಮ್ 2-3 ತಿಂಗಳು ಸೇರಿ ಬರುವಂಥ ಕರೆಂಟ್ ಬಿಲ್ನ ಒಂದೇ ತಿಂಗಳಲ್ಲಿ ಬರ್ತು. ಹಂಗೆ ಆಗಿರತ್ತು. ಕರೆಂಟ್ ಬಿಲ್ ಬಂದು ಫ್ರೀ ಅಂತ ಕೊಟ್ಟಿರೋದು ಅಷ್ಟೇ. ಅವರು ಅದು ಬಂದ್ಬಿಡುತ್ತೆ ಒಂದು ತಿಂಗಳಿಗೆ ಕಟ್ಟೋ ಬಿಲ್ನ 2 ತಿಂಗಳು ಸೇರಿಸಿ ಒಂದೇ ತಿಂಗಳಿಗೆ ಕೊಟ್ಬೇಕು. ಆ ಥರ ಮಾಡ್ತಾರೆ. ಅದೆಲ್ಲ ಏನಕ್ಕೆ ಬೇಕಾಯಿತು? ಅದೆಲ್ಲ ಏನು ಬೇಕಿಲ್ಲಪ್ಪ. ಮಾಮೂಲಿ ಹೆಂಗಿತ್ತು ಕರೆಂಟ್ ಬಿಲ್ ಕಟ್ಕೊಂಡು ಹೋಗೋ ಥರ ನಾರ್ಮಲಾಗಿ ಆ ಥರ ಇದ್ರೆ ಸಾಕು. ಅದ್ರಾಗೆ ಏನೋ ನೀವು ಮಾಡೋಕೆ ಕರ್ತವ್ಯ ಇದ್ದರೆ ಅದ್ರಾಗೆ ಒಂದು ಸ್ವಲ್ಪ ಕಮ್ಮಿ ಬೆಲೆ
ಏರಿಕೆ ಕಮ್ಮಿ ಇಳಿಸಿದ್ರೆ ಸಾಕು ನಮಗೆ. ಅದರಲ್ಲೇ ಜೀವನ ಮಾಡ್ಕೊಂಡು ಹೆಂಗೋ ಜೀವನ ಮಾಡ್ಕೊಂಡು ಹೋಗ್ತಾರೆ. ಹೀಗೆ ಬಸ್ ಶಕ್ತಿ ಅದು ತುಂಬ ಜನರಿಗೆ ಉಪಯೋಗ ಆಗ್ತಿದೆ, ಅದು ಓಕೆ, ಅದನ್ನು ಒಪ್ಕೊಳ್ಳೋಣ. ಅದನ್ನು ಹೊರತುಪಡಿಸಿ ಈಗ ಗ್ಯಾಸ್ ಬೆಲೆ ಜಾಸ್ತಿ ಮಾಡಿದ್ರು, ತರಕಾರಿ ಹಣ್ಣು ಹಾಗೆ ಒಂದೊಂದೇ ರೇಟ್ ಜಾಸ್ತಿ ಮಾಡಿ ಈಗ ಬೇಸಿಗೆ ಬರೋ ಟೈಮಲ್ಲಿ ಕುಡಿಯೋ ನೀರಿನ ಬೆಲೆಗೆ ಕೂಡ ಜಾಸ್ತಿ ಮಾಡಿ ಆಗಲ್ಲಪ್ಪ. ಬೇಸಿಗೆ ಟೈಮ್ ನೀರು ತುಂಬ ತೊಂದರೆ ಆಗುತ್ತೆ. ಇದೆಲ್ಲ ನೀರಿನ ಇದೆಲ್ಲ ಏರಿಕೆ ಎಲ್ಲ ಮಾಡೋದೆಲ್ಲ ಜಾಸ್ತಿ ಇದಾಗುತ್ತೆ. ಬೇಡ ತುಂಬ ತೊಂದರೆ ಆಗುತ್ತೆ ಜನಗಳಿಗೆಲ್ಲ. ತುಂಬ ಇದಾಗುತ್ತೆ. ಬೇಸಿಗೆ ಬೇರೆ ಈಗ ಬೇಸಿಗೆ ಸ್ಟಾರ್ಟ್ ಆಗುತ್ತೆ. ಇವಾಗ ಬೇಸಿಗೆ ನೀರು ತುಂಬ ತೊಂದರೆ ಆಗುತ್ತೆ ಇವಾಗ. ಅದ್ರಲ್ಲಿ ನೀರು ಅಯ್ಯಯ್ಯೋ ಬೇಡ ಆ ಥರ ಎಲ್ಲ ಮಾಡೋದು ತಪ್ಪಪ್ಪ. ಮಾಡಬೇಡ್ದು ಆ ಥರ. ನಮ್ಗೆ ಇಷ್ಟ ಆಗ್ತಾಯಿಲ್ಲ ಅದು. ನೀರಿನ ಬೆಲೆ ಅದು ಬೇಸಿಗೆ ಟೈಮ್ ಆಗಲ್ಲ ಏರಿಕೆ ಮಾಡಿದ್ರೆ ಕಷ್ಟನೇ. ಸಾಯ್ಬೇಕಷ್ಟೇ. ನೀರುಗಳ್ದು ಆಗಲೇ ಎಷ್ಟೋ ಜನ ಸತ್ಬಿಡ್ತಾರೆ ಅಂಥ ಟೈಮಲ್ಲಿ. ಅಂಥ ಟೈಮಲ್ಲಿ ಕುಡಿಯೋ ನೀರು ಊಟ ಇಲ್ಲ ಅಂದ್ರೆ ಪರವಾಗಿಲ್ಲ, ಅವ್ರು ನೀರು ಕುಡ್ಕೊಂಡು ಹೆಂಗ ಇದು ಮಾಡ್ಕೊತಾರೆ. ಅದರಲ್ಲೂ ಈ ಬೇಸಿಗೆ ಟೈಮಲ್ಲಿ ಎಷ್ಟೋ ಜನ ಎಲ್ಲೆಲ್ಲೇ ಎಷ್ಟಷ್ಟು ಕಷ್ಟ ಬಿದ್ದು ಸತ್ತೋಗ್ತಾರೆ. ಅಂಥದ್ರಲ್ಲಿ ಈ ಬೇಸಿಗೆ ಟೈಮಾಗೆ ನೀರು ಬೆಲೆ ಜಾಸ್ತಿ ಆಗೋದು, ನೀರು ಸ್ಟ್ರೈಕ್ ಮಾಡೋದು ಅದೆಲ್ಲ ಮಾಡಬಾರ್ದು. ಅದೆಲ್ಲ ತಪ್ಪು ಅದೆಲ್ಲ ಮಾಡೋದು. ಇವರ ಪ್ರಕಾರ ನೀರಿನ ಬೆಲೆ ಇದು ಬೇಸಿಗೆ ಟೈಮಲ್ಲಿ ಊಟ ಇಲ್ಲ ಅಂದ್ರೂ ಕೂಡ ಬದುಕಬಹುದು. ಸೊ ನೀರಿಲ್ಲದ್ರೆ ಹೆಂಗೆ ಬದುಕಕ್ಕಾಗುತ್ತೆ ಅನ್ನೋದು ಅವ್ರ ಪ್ರಶ್ನೆ. ಹಾಗೂ ಸರ್ಕಾರ ಈ ಕೂಡಲೇ ಈ ಬೆಲೆನ ಕಮ್ಮಿ ಮಾಡಬೇಕು ಅನ್ನೋದು ಅವರ ಒಂದು ಉತ್ತರ ಆಗಿದೆ. ಕಮ್ಮಿ